ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ನಿರ್ಧಾರದ ಆಡಿಯೋ. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಸಂಬಂಧಿಸಿದ ಒಂದು ಆಡಿಯೋ ಕೂಡ ಈಗ ಹೊರಬಿದ್ದಿದೆ. ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಸ್ ನಾವು ರಾಜೀನಾಮೆ ಕೊಡ್ತೀವಿ, ಪದೇ ಪದೇ ಈ ರೀತಿಯ ಟಾರ್ಗೆಟ್ಗಳಾಗ್ತಾ ಇದೆ, ಇನ್ನೆಷ್ಟು ಬಲಿಯಾಗಬೇಕು, ಇದನ್ನ ಇಲ್ಲಿಗೆ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹ ನಮ್ದಾಗಿದೆ, ಇಲ್ಲದಿದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಮಾತನಾಡಿರುವಂತಹ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ. ಸಲೀಮ್ಗೂ ಚಲೋಣ, ನೀವು ಜಮೀರಾ ಮದಿಗೆ ಚಲೋಣ, ನೀವು ಬೇರೆ ಯಾರು ಮುಸ್ಲಿಮ್ಸ್ ಅವರಲ್ಲಾರೆ ಪಂತಿ ಎಮ್ಎಲ್ಎ ಹಂಗಾರೆ ಚಲೋ ನೀವು ಜಮೀರಾ ಮದಿಗೆ ಫೋನ್ ಹಾಕಿಟ್ಟು ಹೇಳಿ ಅದರ ಮುಂಜಾನೆ ವಿಡಿಯೋಸ್ ಅನ್ನು ಕಟ್ಟಿದ್ದೆ ಅವರು ಪಿಚ್ ಹಾಕಿದ್ರು ಅದಾವಲೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಈ ನಿರ್ಧಾರ ಅಲ್ಪಸಂಖ್ಯಾತ ನಾಯಕರುಗಳು ತೆಗೆದುಕೊಂಡಿರುವುದಾ ಅಥವಾ ಯಾರ ನಿರ್ಧಾರ ಇದಾಗಿದೆ? ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತ ನಾಯಕರು ಇದು. ಅದರಲ್ಲಿ ಪ್ರಮುಖವಾಗಿ ಅದರ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಂದರೆ ಈ ಜಿಲ್ಲೆಯಲ್ಲಿ ಶಾಂತಿ ಕಡ್ದಾಡುವಂಥ ಪ್ರಯತ್ನಗಳಾಗ್ತಾ ಇದ್ದರೂ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಅವರ ಆರೋಪ. ಕಾಂಗ್ರೆಸ್ನಲ್ಲಿ ಇದ್ದಂಥ ವ್ಯಕ್ತಿಗಳೇ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಮಾತಾಡ್ತಾ ಇರುವಂಥದ್ದು. ಪ್ರಮುಖ ಕಾರಣ ಇಷ್ಟೊಂದು ಹತ್ಯೆಗಳಾಗ್ತಾ ಇದ್ದರೂ ಇಲ್ಲಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಸ್ಲಿಮರಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಇಲ್ಲ. ಹಾಗಾಗಿ ನಾವು ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾ ಇರುವಂಥದ್ದು. ಇದರ ಈಗ ಆಡಿಯೋ ವೈರಲ್ ಆಗಿದೆ. ಇದರಲ್ಲಿ ಸಂಪೂರ್ಣವಾಗಿ ಯಾರು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ನಾಯಕರೆಲ್ಲ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇವೆ, ಜೊತೆಗೆ ನಾಳೆ ಇದಕ್ಕೆ ಬೇಕಾದಂಥ ಒಂದು ಸಭೆಯನ್ನು ಮಂಗಳೂರಿನಲ್ಲಿ ಮಾಡ್ತೇವೆ ಅನ್ನುವಂಥ ಒಂದು ಆಡಿಯೋ ಇದೆ. ಇದು ಈಗ ಭಾಳಷ್ಟು ವೈರಲ್ ಆಗಿದೆ. ನಾಳೆ ಇದರ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಭಾಳಷ್ಟು ಕುತೂಹಲ ಇರುವಂಥದ್ದು. ದಿವ್ಯಾ, ರಿವರ್ಸ್ ಸೈಡ್ ಇದೇ ಮಾತು ಕೇಳಿ ಬರುತ್ತೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾರೆ, ಹಿಂದೂಗಳನ್ನ ಹತ್ಯೆ ಮಾಡಲಾಗ್ತಾ ಇದೆ ಅಂತ. ಆಗ್ಲೂ ಕೂಡ ಇದೇ ರೀತಿಯ ಆರೋಪಗಳು ಬರುತ್ತಲ್ವಾ ಸುಖಪಾಲ್? ಹೌದು, ಈ ಹಿಂದೆನೂ ಆ ಸಂದರ್ಭದಲ್ಲಿ ಈಗ ಸುಹಾಸ್ ಶೆಟ್ಟಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹಿಂದೂ ನಾಯಕರ ಹತ್ಯೆ ಆದಂಥ ಸಂದರ್ಭದಲ್ಲಿ ಈ ಮಾತು ಕೇಳಿ ಬಂದಿರುವಂಥದ್ದು ಸರ್ಕಾರದ ವೈಫಲ್ಯ ಅನ್ನುವಂಥದ್ದು. ಕಳೆದ ಸುಹಾಸ್ ಶೆಟ್ಟಿ ಹತ್ಯೆ ಆದಂಥ ಸಂದರ್ಭದಲ್ಲೂ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಜೊತೆಗೆ ಸರ್ಕಾರ ಈಗ ಓಲೈಕೆ ಮಾಡುವಂಥ ಕೆಲಸ ಮಾಡ್ತಾ ಇತ್ತು. ಆ ಕಾರಣಕ್ಕಾಗಿ ಈ ರೀತಿಯಾದಂಥ ಹಿಂದೂಗಳ ಹತ್ಯೆ ನಿರಂತರವಾಗಿ ನಡೀತಿದೆ ಅನ್ನುವಂಥದ್ದು ಆರೋಪವನ್ನು ಹಿಂದೂ ನಾಯಕರು, BJP ಮುಖಂಡರು ಸೇರಿ ಎಲ್ಲರೂ ಮಾಡ್ತಾ ಇದ್ರು. ಅದು ಸರ್ಕಾರದ ವಿರುದ್ಧನೇ ಮಾತಾಡ್ತಾ ಇದ್ರು. ಈಗ ಸದ್ಯದ ಮಟ್ಟಿಗೆ ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರೇ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ದಿವ್ಯಾ,